ಕಟ್ಟ ಜಗಳಿನ ಮೇಲೆ ತನ್ನ ಪಟ್ಟ ವಸ್ತ್ರವನ್ನು ಮರೆತು ಬಿಟ್ಟರಂತೆ. ಹೌದು, ಪಟ್ಟ ವಸ್ತ್ರವನ್ನು ಮರೆತು ಮತ್ತೆ ತಿರಿಯಾಕಿ ಆ ಮಂದದ ಕಟ್ಟನ ಹಿಡಿದು ಬಳಿಯ ಕುದುರ ಮೇಲೆ ಕೂತ್ಕೊಂಡು ಸೋಮಪ್ಪನವರು ಹೌದು ತಿರಿಯಾಕಿ ಯಾವಾಗ ಮನೆಗೆ ಹೋದ್ರು. ನಿಜ. ಹೋಗ್ಬೇಕು ಅಂತ ಹೋಗ್ತಿದ್ರಂತೆ ಸೋಮಪ್ಪನವರು. 40 ಗಡಿ ಯಜಮಾನಿಗಳನ್ನ ಸೇರಿ ಮಾತನಾಡ್ಕೊಂಡ್ರಂತೆ. ಹೇಗೆ? ಈ ಸೋಮಪ್ಪನವರು ದೊಡ್ಡ ಮನಸ್ಸರು, ನಿಜ, ಶ್ರೀಮಂತರು, ಹೌದು ಅಂತ ನಾವು ಇವ್ರನ್ನ ಕರೆದುಕೊಂಡು ನಿಜ. ಈ ಪಟ್ಟೇತಿ ಕಟ್ಟ ಜಗಲಿ ಮೇಲೆ ಕೂತ್ಕೊಂಡು ನಾವು ನೇಮ ಮಾಡ್ತಿದ್ವಲ್ಲ. ಹೌದಪ್ಪ. ಈ ಸೋಮಪ್ಪನಿಗೆ ಮಕ್ಕಳಿರುವಂತೆ ಮಕ್ಕಳಿರ್ತಕ್ಕಂಥ ಸೋಮಪ್ಪರಂತೆ ಈ ಸೋಮಪ್ಪನವರು ಬಂಜೆ ಸೋಮಪ್ಪ ಅವನು ಕೂತ್ಕೊಂಡಂತ ಸ್ಥಳದಲ್ಲಿ ನಾವು ಕೂತ್ಕೊಂಡ್ರಿ. ನಿಜ. ಬಂದಿದ್ರು ಅಂತ ನಮಗೂ ಬಂದರು ಬರಬಹುದು, ಹೌದು, ನಮ್ಮ ಮಕ್ಕಳಿಗೂ ಬಂದರು ಬರಬಹುದು. ನಿಜ. ಅವನು ಕೂತ್ಕೊಂಡಂತ ಸ್ಥಳದಲ್ಲಿ ಕೂತ್ಕೊಂಡು ನಮ್ಮನೆ ಪಂಚಾಯತಿ ಮಾಡಬೇಕಾಗಿಲ್ಲ. ಹೌದು, ಇದು ನೋಡಿ ಅಂತ ಹೇಳಿ 3 ಜನ ಆಳುಗಳನ್ನ ಕರೆದು ಹೌದು ಅವರಿಗೆ ದುಡ್ಡಾಣೆಯನ್ನು ಕೊಟ್ಟು ಈ ಜಗಲಿ ಕಟ್ಟ ಮೇಲೆ ಇರ್ತಕ್ಕಂಥ ಮೊಂಡನಾಗದ ಹೊರಗಡೆ ಸುರಿದು ನಿಜ. ಹೊರಗಡೆಯಿಂದ ಮುಂತಂದು ಈ ಮಂದಿರ ಕಡೆಗೆ ತುಂಬಿಡಿ ಅಂತ ಹೇಳಿ ಆಜ್ಞೆಯನ್ನು ಮಾಡಿರುವಂತೆ. ಹೌದು, ಆಜ್ಞೆ ಮಾಡಿರುವಾಗ ದುಡ್ಡಾಣೆಯನ್ನು ಕೊಟ್ಟು 48 ಗಡಿ ಯಜಮಾನಿಗಳ ತಮ್ಮ ಪಟ್ಟಣಕ್ಕೆ ತೆರಳಿರುವಂತೆ. ಪಟ್ಟಣಕ್ಕೆ ಹೋಗುವಾಗ ಶಿವಗೆ ಸೋಮಪ್ಪನವರಾಗಿರ್ತಕ್ಕಂಥವರು ಹೋಗ್ತಾ ಹೋಗ್ತಾ ಆಕಸ್ಮಿಕವಾಗಿ ಹೌದು ತಮ್ಮ ಹೆಗಲನ್ನು ಕೊಟ್ಟು ನೋಡಿದ್ರು. ನಾನು ಎಂತ ಕೆಲಸ ಮಾಡಿದೆ, ಈ ಪಟ್ಟವತ್ತು ನಾನು ಬಿಟ್ಟು ಬಂದಿದ್ದನಲ್ಲ. ಹೌದು, ಇದನ್ನು ಕೊಂಡು ಬರಬೇಕು ಅಂತ ಹೇಳಿ ಸೋಮಪ್ಪನವರು ಹೋಗ್ತಕ್ಕಂಥ ಕುದುರೆ ಹಿಂದಕ್ಕೆ ತಿರಿ ಹಾಕಿ ಮಂದದ ಕಟ್ಟಿನ ಹತ್ತಿರಕ್ಕೆ ಬರ್ತಿರುವಂತೆ ಸೋಮಪ್ಪನವರು. ಹೌದು, ಮಂದದ ಕಟ್ಟಿನ ಹತ್ತಿರಕ್ಕೆ ಬರುವಾಗ ಸೋಮಪ್ಪನವರು ಶಿವನೇ ಮತ್ತೆ ಮಂದದ ಕಟ್ಟಿನ ಆಗಿರ್ತಕ್ಕಂಥ ಆಳುಗಳನ್ನ ನೋಡಿ ಈ ವಿಚಾರ ಸೋಮಪ್ಪನಿಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಕುದುರೆಯಿಂದ ಇಳಿದು ಓಡೋಡಿ ಬಂದು ಯಾರಪ್ಪ ನೀವು? ಹೌದು, ಮಂದದ ಕಟ್ಟೆ ಜಗಳಿನ ಆಗಬೇಡಿ, ನಿಲ್ಲಿಸಿ ನಿಲ್ಲಿಸ್ರಿಯಪ್ಪ ಅಂತ ಹೇಳಿ ಸೋಮಪ್ಪನವರು ಓಡೋಡಿ ಬಂದರಂತೆ. ಹೌದು, ಓಡೋಡಿ ಬಂದಾಗ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಆಳುಗಳಿಗೆ ಸೋಮಪ್ಪ ಇವರು ಎನ್ನುವುದು ಗೊತ್ತಿಲ್ಲವಂತೆ. ಗೊತ್ತಿಲ್ಲ. ಸ್ವಾಮಿ ಸ್ವಾಮಿ ಹೌದು, ಯಾಕ್ರಪ್ಪ ಈ ಮಂದದ ಕಟ್ಟೆ ಜಗಳಿನಾಗಿದ್ದೀರಿ? ನಿಲ್ಲಿಸ್ರಿಯಪ್ಪ. ನೋಡಿ ಸ್ವಾಮಿ, ನಮ್ಮ 40 ಜಗಳಿಗೆ ಯಾರೋ ಒಬ್ಬರು ಸೋಮಪ್ಪನವರಂತೆ ಶ್ರೀಮಂತರಂತೆ ಯಜಮಾನರಂತೆ. ಹೌದು, ಆ ಸೋಮಪ್ಪ ಈ ಮಂದದ ಕಟ್ಟ ಜಗಲಿ ಮೇಲೆ ಕೂತು ನೇಪಥ್ಯತೆಯನ್ನು ಮಾಡವರೇ. ಹೌದು, ಅವ್ರಿಗೆ ಮಕ್ಕಳಿಲ್ವಂತೆ. ನಿಜ. ಮಕ್ಕಳೇತಕ್ಕಂಥ ಸೋಮಪ್ಪ ಬಂದು ಕೂತವನೇ ಬಂಜೆ ಸೋಮಪ್ಪನಂತೆ ಆ ಜಾಗಗಳನ್ನು ಕೂತ್ಕೋಬಾರದು ಅಂತ ಹೇಳಿ ಮತ್ತೆ ದುಡ್ಡಾಣೆಯನ್ನು ಕೊಟ್ಟು ಹೌದು ಮೊಂಡನಾಗಲು ಹೊರಗಡೆ ಸುರಿದು ಹೊರಗಡೆಯಿಂದ ಮೊಂಡನ ತುಂಬಿಡಿ ಅಂತೇಳಿ ಆಜ್ಞೆ ಮಾಡುವುದು ಸ್ವಾಮಿ. ನಿಜ. ನಾವು ಕೂಲಿ ಮಾಡ್ತಕ್ಕಂಥ ಆಳುಗಳು ನಾವೇನ್ ಮಾಡವು ಸ್ವಾಮಿ? ನಾವು ತಾನೇ ಏನ್ ಮಾಡೋಣ ಅಂತೇಳಿ ಯಾವಾಗ ಆಳುಗಳು ಹೇಳಿದ್ರು ಹೌದು ಸೋಮಪ್ಪನ ಕಣ್ಣಲ್ಲಿ ಕಣ್ಣೀರು ಬರ್ತಂತೆ. ಶಿವ ಪರಮಾತ್ಮ ಆಳುಗಳಾಡಿದ ಮಾತುಗಳ ಕೇಳಿ ಸೋಮಪ್ಪನವರು ಆಳುಗಳ ಆಡಿದ ಮಾತ ಕೇಳಿ ಕಣ್ಣಲ್ಲಿ ಕಣ್ಣೀರು ತುಂಬಿ ಹೌದು ಮಂದದ ಕಟ್ಟ ಜಗಲಿ ಮೇಲೆ ಕೂತು ಸೋಮ ಮಾಡಿದರಂತೆ ಸೋಮಪ್ಪನವರು. ಶಿವನೇ ಮಂದದ ಕಟ್ಟೆ ಜಗಲ ಮೇಲೆ ಯಾವಾಗ ಆ ನಿಂತು ಶೋಕವನ್ನು ಮಾಡಿದರು. ಶಿವ ಅವಾಗ ಸೋಮಪ್ಪನವರು ಹೌದು ಮಂದದ ಕಟ್ಟೆ ಜಗಲ ಮೇಲೆ ಇರ್ತಕ್ಕಂಥ ಪಟ್ಟವಸ್ತ್ರವನ್ನು ತೆಗೆದು ಎತ್ತಿ ಹೆಗಲ ಮೇಲೆ ಬಡಿಕೊಂಡು ಹೌದು ಮಕ್ಕಳಿಲ್ಲದವರು ಒಂದು ನನ್ನ ಮಾತನಾಡು. ನಿಜ. ನಾವು ಯಾತಕ್ಕೋಸ್ಕರವಾಗಿ ಬದುಕಬೇಕು ಅಂತ ಹೇಳಿ ಸೋಮಪ್ಪನವರು ಹೌದು ಬಳಿಯ ಕುದುರ ಮೇಲೆ ಕೂತುಕೊಂಡು ಸೋಮಪ್ಪ ಕೂತುಕೊಂಡು
ಹೌದು ಮದುವೆ ಆಗಿರ್ತಕ್ಕಂಥ ಮಾದೇವ ಮನೆಗೆ